6 ವರ್ಷ. ಆದ್ರೆ ಮಾಡಿರೋ ಸಾಧನೆ ಮಾತ್ರ ಅದೆಂಥವರ ಬಾಯಲ್ಲೂ ಈಸ್ ಗ್ರೇಟ್ ಅಂತ ಹೇಳಿಸುವಂಥದ್ದು. ಹೌದು, ಈ ಪ್ರತಿಭಾನ್ವಿತ ಕನ್ನಡಿಗನ ಸಾಧನೆಯಿಂದ ಇಡೀ ಭಾರತವೇ ಹೆಮ್ಮೆ ಪಡುವಂತಾಗಿದೆ. ಈತನ ಹೆಸರು ಲವನ್ ಉದಯ್ ಕುಮಾರ್. ವಯಸ್ಸು 6. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆಗೆ ಸೂಕ್ತ ನಿದರ್ಶನ ಇಲ್ಲ. ಯಾಕೆ ಅಂತೀರಾ? ಈತ ತನ್ನ 6ನೇ ವಯಸ್ಸಿನಲ್ಲೇ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದಾನೆ. ಹೌದು, 6 ವರ್ಷ ವಯಸ್ಸಿನ ಲವನ್ ಇಂಟರ್ ನ್ಯಾಷನಲ್ ಟೇಕ್ವಾಂಡೋ ಪ್ಲೇಯರ್. 2 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 25 ಕಾಂಪಿಟೇಷನ್ ಆಡಿದ್ದೀನಿ. ನಾನು ಒಲಿಂಪಿಕ್ ಅಲ್ಲಿ ಆಡಬೇಕು ಆಸೆ ಇದೆ. ಟೇಕ್ವಾಂಡೋ ಇದು ಮಾರ್ಷಲ್ ಆರ್ಟ್ಸ್ ನ ಒಂದು ಭಾಗ. ಕರಾಟೆ ಹಾಗೂ ಬಾಕ್ಸಿಂಗ್ ರೀತಿಯಲ್ಲಿ ಇರುವ ಟೇಕ್ವಾಂಡೋಗೆ ಭಾರತದಲ್ಲಿ ಆದ್ಯತೆ ತೀರಾ ಕಡಿಮೆ. ಆದ್ರೆ ಲವನ್ ಮಾತ್ರ ಟೇಕ್ವಾಂಡೋದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಲವನ್ ತಂದೆ ಉದಯ್ ಕುಮಾರ್ಗೆ ಟೇಕ್ವಾಂಡೋ ಅಂದ್ರೆ ಸಖತ್ ಇಷ್ಟ. ಇದೇ ಕಾರಣಕ್ಕೆ ಮಗನನ್ನ ಕೂಡ ಟೇಕ್ವಾಂಡೋ ಪ್ಲೇಯರ್ ಆಗಿ ಮಾಡಬೇಕು ಅನ್ನೋದು ತಂದೆ ಉದಯ್ ಕನಸು. 2 years ಇಂದ ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಒಂದು ಟೈಮಲ್ಲಿ ನನಗೊಂದು ಆಸೆ ಇತ್ತು, ಒಂದು ಒಳ್ಳೆ ಚಾಂಪಿಯನ್ ನಾನು ಆಗಬೇಕು ಅಂತ. ಸೊ ಹಾಗಾಗಿ ನನ್ನ ಮಗನಿಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಫ್ಯೂಚರ್ ಅವ್ನಿಗೆ ಇನ್ನ ತುಂಬಾ ಚೆನ್ನಾಗಿ ಬರಬೇಕು, ಎಲ್ಲ ಕಾಂಪಿಟೇಷನ್ಸ್ ಅಲ್ಲೂ ಮೆಡಲ್ಸ್ ಮಾಡಬೇಕು. ಇನ್ನು ಲವನ್ ಟೇಕ್ವಾಂಡೋ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು 4 ವರ್ಷ ವಯಸ್ಸಿದ್ದಾಗ. ಇದೀಗ 2 ವರ್ಷ ಪೂರೈಸಿರುವ ಲವನ್ ಅದೆಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾನೆ. ಸಾಕಷ್ಟು ಪದಕಗಳಿಗೆ ಕೊಂಡೊಡ್ಡಿದ್ದಾನೆ. ಅದರಲ್ಲೂ 2015ರಲ್ಲಿ ಸೌತ್ ಕೊರಿಯಾದಲ್ಲಿ ನಡೆದ ಇಂಟರ್ ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾನೆ. 2 ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದೀನಿ. ತುಂಬಾ ಚಿಕ್ಕ ಹುಡುಗ ಇದ್ದ. ಒಂದು 4.5 years ನನ್ನ ಹತ್ರ ಬಂದಾಗ. ಇವಾಗ 6.5 years ಒಂದು ಚೆನ್ನಾಗಿ ಆಡ್ತಾ ಇದ್ದೇನೆ. ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದ್ತಾ ಇರೋದು. ಅವ್ರ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೂ ಮತ್ತೆ ಅವನಿಗೂ. ಇನ್ನು ಲವನ್ ಕೂಡ ತಂದೆ ಆಸೆಯನ್ನ ಈಡೇರಿಸೋದಕ್ಕೆ ಸಾಕಷ್ಟು ಪರಿಶ್ರಮವನ್ನ ಪಡ್ತಾ ಇದ್ದಾನೆ. ನಾನಿನ್ನು ಚಿಕ್ಕ ಹುಡುಗ ಅನ್ನೋ ಮನೋಭಾವನೆ ಲವನ್ಗಿಲ್ಲ. ಮೆಚೂರ್ ಪಟುವಂತೆ ಲವನ್ ನಡವಳಿಕೆ ಅನ್ನೋದು ಲವನ್ ತಾಯಿ ಚಂದ್ರರೇಖಾ ಅವರ ಮಾತು. 2 ವರ್ಷ 2015 ಅವನಿಗೆ ಸಮ್ಮರ್ ಕ್ಯಾಂಪಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವನು ಕೆರಿಯರ್ ನ ಸ್ಟಾರ್ಟ್ ಮಾಡಬೇಕು, ಏನಾರು ಅವನ್ನ ಅಚೀವ್ಮೆಂಟ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸ್ಪೋರ್ಟ್ಸ್ ನಾವು ಸೆಲೆಕ್ಟ್ ಮಾಡಿದ್ವಿ. ಅಂದ್ರೆ ಅವನು ಬೆಳಗ್ಗೆ ಎದೋಳೋದೇ ಆಗ್ಲಿ, ಸಂಜೆ ಆಗ್ಲಿ, ಅವ್ನ್ ಪ್ರಾಕ್ಟೀಸ್ಗೆ ಹೋಗೋದು ಎಲ್ಲ ಅವನು ಹೆಂಗೆ ಅಂದ್ರೆ ಅವ್ನ ಇಂಟ್ರೆಸ್ಟ್ ಜಾಸ್ತಿ ಇದೆ ಎಲ್ಲದ್ರಲ್ಲೂ. ನಮಗಿಂತ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ನನ್ನ ಹೆಸರು ಲವನ್, ಟೇಕ್ವಾಂಡೋ ಪ್ಲೇಯರ್. 2 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಒಲಿಂಪಿಕ್ ಅಲ್ಲಿ ಆಡ್ಬೇಕಂತ ಆಸೆ ಇದೆ. ಇನ್ನು ಲವನ್ ಆಸೆ ಬಗ್ಗೆ ಕೇಳಿದ್ರೆ ನಾನು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಅಂತಾನೆ. ಅದು ಕೇವಲ ಲವನ್ ಆಸೆ ಇಷ್ಟೇ ಅಲ್ಲ, ತಂದೆ ಉದಯ್ ಕುಮಾರ್ ಆಸೆ ಕೂಡ. 2 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 25 ಕಾಂಪಿಟೇಷನ್ ಆಡಿದ್ದೀನಿ. ನಾನು ಒಲಿಂಪಿಕ್ ಅಲ್ಲಿ ಆಡಬೇಕು ಆಸೆ ಇದೆ. ನನ್ನ ಆಸೆ ಏನಂದ್ರೆ ನನ್ನ ಲೈಫ್ ಆಂಬಿಷನ್, ನಾನು ಬದುಕ್ತಾ ಇರೋದೇ ನನ್ನ ಮಗನಿಗೋಸ್ಕರ. ಅದು ಟೈಕ್ವಾಂಡೋದಲ್ಲಿ ಅವನು ಒಂದು ಅಚೀವ್ ಮಾಡಬೇಕು. ಈವರೆಗೂ ಇಂಡಿಯಾದಿಂದ ಯಾರು ಒಲಿಂಪಿಕ್ಗೆ ಸೆಲೆಕ್ಟ್ ಆಗಿಲ್ಲ. ಇನ್ ಫ್ಯೂಚರ್ ಎಲ್ಲ ಅವನ ಏಜ್ಗೆ ಒಂದೆಲ್ಲ ಒಲಿಂಪಿಕ್ ಲೆವೆಲ್ ವರೆಗೂ ತರೋಷ್ಟು ದೇವ್ರು ನನಗೆ ಒಂದು ಕೆಪಾಸಿಟಿ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದೀನಿ. ಎಲ್ಲ ನಮ್ಮ ಮಗನಿಗೋಸ್ಕರ ಮಾಡ್ಬೇಕಂತ ಇದೀನಿ. ಒಟ್ನಲ್ಲಿ ಭಾರತದ ಉದಯೋನ್ಮುಖ ಟೇಕ್ವಾಂಡೋ ಪ್ಲೇಯರ್ ಆಗುವ ಕನಸು ಕಾಣ್ತಾ ಇರುವಂತಹ ಲವನ್ ತಾನಂದುಕೊಂಡಂತೆ ಯಶಸ್ಸನ್ನ ಸಾಧಿಸಲಿ, ಅಲ್ಲದೆ ತಂದೆ ಉದಯ್ ಆಸೆಯಂತೆ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ವಿಡಿಯೋ ಜರ್ನಲಿಸ್ಟ್ ಶೇಖರ್ ಜೊತೆ ಆಶಿಕ್ ಮುಲ್ಕಿ, ಸ್ಪೋರ್ಟ್ಸ್ ಬ್ಯೂರೋ, ಸುದ್ದಿ ಟಿವಿ. ಟೀಂ ಇಂಡಿಯಾದ ಕ್ಯಾಪ್ಟನ್ ಕೂಲ್ ತಮ್ಮ